ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವಂಥ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 12ನೇ ವಚನ. ಮತ್ತಾಯ 21:12. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಚಿನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಕೃಪೆಯನ್ನು ಹೆಚ್ಚಾಗಿ ಅನುಗ್ರಹಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣಕ್ಕೆ ಕತ್ತೆ ಮರಿಯ ಮೇಲೆ ಕುಳಿತು ಪ್ರವೇಶಿಸಿದ ನಂತರದ ಒಂದು ಘಟನೆ. ಯೇಸು ಕ್ರಿಸ್ತನು ತಾನೇ ದೇವಾಲಯಕ್ಕೆ ಆತನು ಹೋಗಿದ್ದಾನೆ. ದೇವಾಲಯದೊಳಗೆ ಆತನು ವ್ಯಾಪಾರದ ಸಂಗತಿಗಳನ್ನ ಕಾಣುವಾಗ ಆತನು ಅದನ್ನು ಸಹಿಸಲಿಲ್ಲ. ಹಾಗಾಗಿ ಆತನು ದೇವಾಲಯದೊಳಗೆ ಯಾವುದು ಇರಬಾರದೋ ಅವುಗಳನ್ನ ಕಂಡು ಅವೆಲ್ಲವನ್ನ ದೇವಾಲಯದಿಂದ ಹೊರಕ್ಕೆ ಆತನು ಹಾಕ್ತಿದ್ದಾನೆ. ಹಾಗಾಗಿ ನಾವಲ್ಲಿ ಓದ್ತೇವೆ, ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ, ದೇವಾಲಯದೊಳಗೆ ಕೆಲವು ವಸ್ತುಗಳನ್ನಿಟ್ಟು ಮಾರುವವರಲ್ಲಿದ್ದಾರೆ ಮತ್ತು ಅದನ್ನು ಕೊಂಡುಕೊಳ್ಳುವವರಲ್ಲಿದ್ದಾರೆ. ಈಗ ಯೇಸುಕ್ರಿಸ್ತನ ದೇವಾಲಯದೊಳಗೆ ತಾನೇ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ, ಹಾಗಾದ್ರೆ ಮಾರುವವರು ದೇವಾಲಯದ ಒಳಗೆ ತಂದ ವಸ್ತುಗಳನ್ನ ಕಳಿಸುವವರು ಮತ್ತು ದೇವಾಲಯದೊಳಗೆ ಇತರ ಸಂಗತಿಗಳನ್ನ ಕೊಂಡುಕೊಳ್ಳುವವರು, ದೇವಾಲಯದೊಳಗಿನ ಸಂಗತಿಗಳನ್ನ ಕೊಂಡುಕೊಳ್ಳುವವರು, ಇವರೆಲ್ಲರನ್ನ ಆತನ ಹೊರಗೆ ಕಳಿಸ್ತಾನೆ. ಜೊತೆಗೆ ಚಿನಿವಾರರ ಮೇಜು ಅಂದರೆ ಮನಿ ಎಕ್ಸ್ಚೇಂಜರ್ಸ್, ಯಾವುದಾದ್ರೂ ವಸ್ತುಗಳನ್ನ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಹಣ ಕೊಡುವವರು ಅಥವಾ ಬೇರೆ ಬೇರೆ ದೇಶಗಳಿಂದ ಆ ದೇಶದ ನಗದನ್ನು ತಂದ ಜನರಿಗೆ ಅದಕ್ಕೆ ಸರಿಯಾಗಿ ಈ ದೇಶದ ಕಾಸನ್ನು ಅಥವಾ ನಗದನ್ನು ಅದಕ್ಕೆ ಕೊಡುವವರು. ಹಾಗಾದರೆ ಈ ಹಣಕಾಸಿನ ಒಂದು ವಹಿವಾಟು ಮಾಡುವ ಈ ಜನರ ಮೇಜುಗಳನ್ನ ಆತನು ಕೆಡುತ್ತಾನೆ. ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನ ಆತನು ಕೆಡುತ್ತಾನೆ. ಇಲ್ಲಿ ಮುಖ್ಯವಾದ ವಿಷಯ, ದೇವಾಲಯದೊಳಗೆ ವ್ಯಾಪಾರವನ್ನ ಯೇಸು ಸಹಿಸಲಿಲ್ಲ. ದೇವಾಲಯದ ಒಳಗೆ ಲೋಕವನ್ನ ಆತನು ಸಹಿಸಲಿಲ್ಲ. ದೇವಾಲಯದೊಳಗಿರುವಂತಹ ಲೋಕ ವ್ಯವಹಾರವನ್ನು ಆತನು ಸಹಿಸಲಿಲ್ಲ. ಹಾಗಾದ್ರೆ ದೇವಾಲಯದೊಳಗೆ ಲೋಕ ವ್ಯವಹಾರ, ದೇವರಿಗೆ ಸಲ್ಲತಕ್ಕ ಆರಾಧನೆಗೆ, ಘನತೆಗೆ ಅದು ದೊಡ್ಡ ವಿಘ್ನ. ಇದನ್ನ ದೇವರು ಯೇಸು ಕ್ರಿಸ್ತನ ಸಹಿಸಲೇ ಇಲ್ಲ. ಇದೊಂದು ನಮಗೆ ದೊಡ್ಡ ಪಾಠ. ದೇವರು ನಮ್ಮನ್ನೇ ಆಲಯ ಎಂಬುದಾಗಿ ಕರೆದಿರುವಲ್ಲಿ ನಮ್ಮೊಳಗೆ ಲೋಕ ವ್ಯವಹಾರವನ್ನ, ಲೌಕಿಕ ಆತ್ಮವನ್ನ, ಲೌಕಿಕ ಚಟುವಟಿಕೆನ ಆತನು ಸಹಿಸದೇ ಇರುವಂತ ದೇವರು. ಆತನು ಅದನ್ನು ವಿರೋಧಿಸ್ತಾನೆ. ಇಲ್ಲಿ ದೇವಾಲಯದೊಳಗೆ ಯೇಸು ತಾನೇ ಬಂದಿದ್ದಾನೆ. ಹಾಗಾದ್ರೆ ನಮ್ಮೊಳಗೆ ದೇವರಿಗೆ ಇಷ್ಟವಿಲ್ಲದಂಥ ವ್ಯವಹಾರಗಳು ಇರುವುದಾದರೆ ಯೇಸು ಕ್ರಿಸ್ತನು ತಾನೇ ನಮ್ಮೊಳಗೆ ನುಗ್ಗಿ ಆತನಿಗೆ ಇಷ್ಟವಿಲ್ಲದಿರುವಂಥ ಸಂಗತಿಗಳನ್ನ ತೆಗೆದು ಬಿಡಲೇ ಎಂಬುದಾಗಿ ನಾವು ಹಂಬಲಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೊಂದು ಪ್ರಾಮುಖ್ಯವಾದ ಸಂಗತಿ. ದೇವರಾತ್ಮನ ಕಾರ್ಯಗಳು ಇರಬೇಕಾದ ಜಾಗದಲ್ಲಿ ಲೌಕಿಕ ಆತ್ಮನ ಕಾರ್ಯಗಳು ಇವೆಯೋ? ದೇವರ ಕ್ರಿಯೆ ಚಟುವಟಿಕೆಗಳು ಇರಬೇಕಾದ ಸ್ಥಳದಲ್ಲಿ ಲೌಕಿಕ ಪ್ರಕ್ರಿಯೆಗಳು, ಲೌಕಿಕ ಚಟುವಟಿಕೆಗಳು ಇವೆಯೋ? ಹಾಗಾದರೆ ಯೇಸು ಕ್ರಿಸ್ತನು ತಾನೇ ಈ ಆಲಯದೊಳಗೆ ನುಗ್ಗಿ ಇಂಥ ಎಲ್ಲ ಸಂಗತಿಗಳನ್ನ ಹೊರಗೆ ಅಟ್ಟಿಬಿಟ್ಟ ವಿಧದಲ್ಲಿ ನಾವು ನಮ್ಮನ್ನ ಕರ್ತನಿಗೆ ಬಿಟ್ಟುಕೊಡೋಣ. ಯೇಸು ಕ್ರಿಸ್ತನು ಇವೆಲ್ಲವನ್ನ ನಮ್ಮೊಳಗಿಂದ ಹೊರಗೆ ಅಟ್ಟಿ ಬಿಡಲಿ. ನಮ್ಮನ್ನು ಆತನು ಶುದ್ಧೀಕರಿಸಲಿ. ಆಲಯವನ್ನು ಶುದ್ಧೀಕರಿಸಿದ ವಿಧದಲ್ಲಿ, ಇಲ್ಲಿ ಆತನು ಶುದ್ಧೀಕರಿಸಿದ ವಿಧದಲ್ಲಿ ನಮ್ಮನ್ನು ಆತನು ಶುದ್ಧೀಕರಿಸಲಿ. ನಾವು ದೊಡ್ಡ ಅಪೇಕ್ಷೆಯಿಂದ ಯೇಸು ಕ್ರಿಸ್ತನನ್ನು ಕೇಳೋಣ, ಇಲ್ಲಿ ಆಲಯವನ್ನು ಶುದ್ಧೀಕರಿಸಿದ ಯೇಸುವೆ, ಈ ದಿನ ನನ್ನನ್ನು ಶುದ್ಧೀಕರಿಸು. ನನ್ನೊಳಗೆ ನಿನಗೆ ಇಷ್ಟವಿಲ್ಲದ ಸಂಗತಿ ಏನೇನು ಅದೆಯೋ ಅದೆಲ್ಲವನ್ನ ನೀನು ದಯಮಾಡಿ ನನ್ನೊಳಗಿಂದ ಒತ್ತಾಯಪೂರ್ವಕವಾಗಿ ಹೊರಗೆ ಹಾಕು ಸ್ವಾಮಿ. ನಿನಗೆ ಇಷ್ಟ ಬಂದ ವಿಧದಲ್ಲಿ ಅವೆಲ್ಲವನ್ನ ನನ್ನಿಂದ ಕಿತ್ತು ಹೊರಗೆ ಹಾಕಿಬಿಡು. ನಿನಗೆ ಅವಶ್ಯವಿಲ್ಲದ ನನ್ನ ಜೀವಿತದಲ್ಲಿ ಅವಶ್ಯವಿಲ್ಲದ ವ್ಯಕ್ತಿಗಳು ಯಾರೋ ಅವ್ರನ್ನ ಚಿತ್ತಿರುವುದಾದ್ರೆ ಅವನ್ನ ಬೇರ್ಪಡಿಸು. ಅವಶ್ಯವಿಲ್ಲದ ಚಟುವಟಿಕೆಗಳು, ಅಪೇಕ್ಷೆಗಳು, ತೀರ್ಮಾನಗಳು ಏನೋ ಅವೆಲ್ಲವುಗಳಿಂದ ನಾನು ಬೇರ್ಪಡಿಸೆಂಬಂತ ಒಂದು ದೊಡ್ಡ ಅಪೇಕ್ಷೆಯೊಂದಿಗೆ ಪ್ರಾರ್ಥನೆಯನ್ನು ಕರ್ತನ ಮುಂದೆ ನಾವು ಅರ್ಪಿಸೋಣ. ಇದರ ಅವಶ್ಯಕತೆ ನಮ್ಮೆಲ್ಲರಿಗೂ ಬಹಳ ಇದೆ. ಯೇಸು ಕ್ರಿಸ್ತನಿಗೆ ನಮ್ಮ ಈ ದೇವಾಲಯವನ್ನು ಶುದ್ಧೀಕರಿಸುವಂತೆ ಆತನಿಗೆ ಬಿಟ್ಟುಕೊಡೋಣ, ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನೀನು ತಾನೇ ಆಲಯದೊಳಗೆ ಪ್ರವೇಶಿಸಿ ಮಾರುವ ಕೊಳ್ಳುವ ಜನರನ್ನು ಹೊರಗೆ ಅಟ್ಟಿಬಿಟ್ಟಿಯಲ್ಲ. ಚಿನಿವಾರರ ಮೇಜುಗಳನ್ನ, ಪಾರಿವಾಳ ಮಾರುವವರ ಕಾಲ್ಮಳೆಗಳನ್ನ ಕೆಡವಿ ಬಿಟ್ಟಿಯಲ್ಲ. ಕರ್ತನೆ, ಈಗೋ
ನಮ್ಮ ಈ ಆಲಯವೆಂಬ ಈ ನಮ್ಮ ಶರೀರವನ್ನು ನಿನ್ನ ಮುಂದೆ ನಾವು ತರ್ತೇವೆ. ನಮ್ಮ ಈ ಆಲಯದೊಳಗೆ ನೀನು ಬಾ ಸ್ವಾಮಿ. ನಮ್ಮೊಳಗಿರುವಂಥ ಎಲ್ಲ ಲೌಕಿಕವಾದ ಚಟುವಟಿಕೆಗಳು, ಲೌಕಿಕ ಆತ್ಮನ ಕಾರ್ಯಗಳು ಕರ್ತನೆ, ದೇವರಾತ್ಮನಿಗೆ ವಿರುದ್ಧವಾಗಿ, ನಿನಗೆ ವಿರುದ್ಧವಾಗಿ ಯಾವುದೆಲ್ಲ ಸಂಗತಿಗಳಿದೆಯೋ ಅವೆಲ್ಲವುಗಳನ್ನು ಕರ್ತನೆ ನಮ್ಮಿಂದ ತೆಗೆದುಹಾಕೆಂದು ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ದಯಮಾಡಿ ಶುದ್ಧೀಕರಿಸು. ನಿನ್ನ ಆಲಯ ಅಭಿಮಾನ ಕರ್ತನೆ ಅದು ದೊಡ್ಡ ಬೆಂಕಿಯಂತೆ ನಿನ್ನೊಳಗೆ ಉರಿಯುವ ವಿಧದಲ್ಲಿ ನಮ್ಮ ಮೇಲೆಯೂ ಕರ್ತನೆ ನಿನ್ನ ಅಭಿಮಾನ ಹತ್ತಿ ಉರಿಯಲಿ. ನಮ್ಮನ್ನು ಶುದ್ಧೀಕರಿಸ್ರಿ. ಇದನ್ನ ಈ ವಾಕ್ಯವನ್ನು ಕೇಳುತ್ತಾ ದೇವರೇ ನನ್ನನ್ನು ಶುದ್ಧೀಕರಿಸಿ ಎಂಬುದಾಗಿ ಯಾರ್ಯಾರು ಒಪ್ಪಿಸಿಕೊಡ್ತಿದ್ದಾರೋ ಅವರ ಆ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ಶುದ್ಧೀಕರಿಸು. ನಮ್ಮೊಳಗೆ ನಿನ್ನ ರಾಜ್ಯವನ್ನು ದೇವರಾತ್ಮನ ಕ್ರಿಯೆಗಳನ್ನು ನಮ್ಮೊಳಗೆ ಕರ್ತನೆ, ದೇವರಾತ್ಮನ ಕೂಗು ನಮ್ಮೊಳಗಿಂದ ನಿನ್ನ ಕಡೆಗೆ ಏರಿ ಬರಲಿ. ಪರಿಶುದ್ಧತೆ ನಮ್ಮೊಳಗೆ ಸ್ಥಾಪಿಸಲ್ಪಡಲಿ. ನೀನು ಅಪೇಕ್ಷಿಸುವ ಪರಿಶುದ್ಧತೆ ನಮ್ಮೊಳಗೆ ಸ್ಥಾಪಿಸಲ್ಪಡಲಿ. ಕನಿಕರಿಸಿ ನಡೆಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.